ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು, ಸ್ವಾಭಿಮಾನಿ ಕ್ರಾಂತಿಕಾರಿ ನಾಯಕರಾದ ಪ್ರೊಫೆಸರ್ ಬಿ. ಕೃಷ್ಣಪ್ಪರವರ 86ನೇ ಜನ್ಮದಿನೋತ್ಸವ ಅಂಗವಾಗಿ ಮಂಡ್ಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಏರ್ಪಾಡು ಮಾಡಲಾಗಿತ್ತು. ರ್ಯಾಲಿಯ ನೇತೃತ್ವವನ್ನು ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ, ಜಿಲ್ಲಾಧ್ಯಕ್ಷ ಆನಂದ್ ವಹಿಸಿದ್ದರು. ಮಂಡ್ಯ ನಗರದ ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಸಂಘರ್ಷ ರ್ಯಾಲಿ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ನಡೆದ ಸಭೆಯಲ್ಲಿ ಪ್ರೊಫೆಸರ್ ಬಿ. ಕೃಷ್ಣಪ್ಪರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಸಭೆಯನ್ನುದ್ದೇಶಿಸಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಮಾತನಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಜಿಲ್ಲಾ ಸನ್ಮಾನ್ಯ ಪಿ. ಆನಂದ್ ಅವರ ಅಧ್ಯಕ್ಷತೆ ಚಳವಳಿಯನ್ನು ಹುಟ್ಟಾಕಿ ಆಗಿದ್ದಂತ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ 86ನೇ ವರ್ಷದ ಜನ್ಮದಿನ ಮತ್ತು ಆ ಕ್ರಾಂತಿಕಾರಿಯ ಒಂದು ಹೋರಾಟದ ನೆನಪಾಗಿ ಇವತ್ತು ಕೂಡ ಈ ಭಾರತ ದೇಶದ ಸಂವಿಧಾನ ವಿರೋಧಿಯಾದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತಮಟೆ ನಗಾರಿ ಮೂಲಕ ಹೆಚ್ಚಿಸೋದ್ರ ಮೂಲಕ ಒಂದು ಕ್ರಾಂತಿಕಾರಿ ಕಹಳೆಯನ್ನ ಈ ದಿನ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ತುಮಕೂರಿನಿಂದ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ರಂಗನಾಥ್ ಅವರು ಬಂದಿದ್ದಾರೆ. ನಮ್ಮ ಮೈಸೂರು ವಿಭಾಗೀಯ ಸಂಚಾಲಕರಾದಂತಹ ಸನ್ಮಾನ್ಯ ಅನಿಲ್ ಕುಮಾರ್ ಕೆರಗೋಡ್ ಅವರು ಉಪಸ್ಥಿತರಿದ್ದಾರೆ. ಸಹೋದರಿ ಭಾಗ್ಯಮ್ಮ ಆತ್ಕೂರು ಮತ್ತೆ ಎಲ್ಲ ದಲಿತ ಮಹಿಳೆಯ ಮುಖಂಡರು ಮತ್ತೆ ದಲಿತ ಸಂಘರ್ಷ ಸಮಿತಿಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಹೆಚ್ಚಿನ ಪರಿಶ್ರಮದಿಂದ ಈ ಚಳವಳಿಯನ್ನ ಅತ್ಯಂತ ಶಿಸ್ತುಬದ್ಧವಾಗಿ ತಯಾರು ಮಾಡಿದಂತ ಎಲ್ಲ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಗೌರವಾನ್ವಿತರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ಒಂದು ಮಾತು ಹೇಳ್ತಾ ಇದ್ರು. ಅವರು ಜನ್ಮ ತಾಳಿ ಇಲ್ಲಿಗೆ 86 ವರ್ಷ. ಅವರು ಈ ಚಳವಳಿಯನ್ನ ಸಂಘಟನೆ ಮಾಡಿ ಒಂದ್ ಮಾತು ಹೇಳ್ತಾರೆ. ಈ ಚಳವಳಿಯನ್ನ ಯಾಕೆ ಸಂಘಟನೆ ಮಾಡಿದ್ದೀನಿ ಅಂದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಇದ್ದೇ ಇರುತ್ತೆ. ಆಡಳಿತ ಪಕ್ಷ ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸ್ತಕ್ಕಂತ ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರಬೇಕು ಅನ್ನೋದು ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ ಆಸೆ. ಅದರ ಅರ್ಥ ಆಳುವ ಪಕ್ಷದ ಜೊತೆಯಲ್ಲಿ ರಾಜಿ ಆಗಿ ಸಂಜಾತ ಮಾಡ್ಕೊಂಡು ಅವ್ರು ಗುಲಾಮಗಿರಿ ಮಾಡಿ ಅಂತಲ್ಲ. ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ಈ ರಾಜ್ಯದಲ್ಲಿ ಹಲವಾರು ನೊಂದ ಮಹಿಳೆಯರಿದ್ದಾರೆ, ನೊಂದ ದಲಿತರಿದ್ದಾರೆ, ನೊಂದ ಹಿಂದುಳಿದ ವರ್ಗಗಳಿದ್ದಾರೆ, ನೊಂದ ಅಲ್ಪಸಂಖ್ಯಾತರು. ಅಷ್ಟೇ ಯಾಕೆ ಇವತ್ತೇನು ಈ ಕರ್ನಾಟಕದಲ್ಲಿ ಮೇಲ್ಜಾತಿ ಅಂತ ಕರಿತೀವಿ, ಬ್ರಾಹ್ಮಣ, ಒಕ್ಕಲಿಗ, ಲಿಂಗಾಯತ ಸಮುದಾಯದಲ್ಲೂ ಕೂಡ ಅತ್ಯಂತ ನೊಂದ ಜನ ಇದ್ದಾರೆ. ಕೊಟ್ಟಂತ ಧೀಮಂತ ನಾಯಕ ಪ್ರೊಫೆಸರ್ ಬಿ. ಕೃಷ್ಣಪ್ಪ. ಬಂಧುಗಳೇ, ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯವರಂತೂ ಪ್ರಜಾಪ್ರಭುತ್ವ ಉಳಿವಿಗಾಗಿ, ಸಂವಿಧಾನ ಉಳಿವಿಗಾಗಿ ಅಂತ ಸನ್ಮಾನ್ಯ ಕಾಂಗ್ರೆಸ್ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಹೋಗ್ಬೇಕು ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ಪಕ್ಷ ನಿಮ್ಮದು. ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆರೋಗ್ಯ ಸೇವೆ ಉಚಿತ, ಶಿಕ್ಷಣ ಸೇವೆ ಉಚಿತ, ಭೂಮಿ ರಾಷ್ಟ್ರೀಕರಣ, ಕೈಗಾರಿಕಾ ರಾಷ್ಟ್ರೀಕರಣ, ಆಸ್ತಿ ಹಕ್ಕು ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ
ರಾಷ್ಟ್ರ ಆಗೋದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಆ ಸಂವಿಧಾನದಲ್ಲಿ ಸೇರಿಸಬೇಕು ಅಂತ ಹೊರಟಾಗ ವಿರೋಧ ಮಾಡಿದ್ದು ನೀವೇ ಕಾಂಗ್ರೆಸ್ಸಿಗರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಒಂದು ಕುಟುಂಬಕ್ಕೆ ತಲಾ 5 ಎಕರೆ ಭೂಮಿ ಕೊಡಬೇಕು ಅಂತ ಹೇಳಿ 1952ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರತ್ಯೇಕ ತಿದ್ದುಪಡಿ ಮಂಡಿಸಿದಾಗ ವಿರೋಧಿಸಿದವರು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಮ್ಮ ಜನರಿಗೆ ಮಂಕು ಬೂದಿ ಇರ್ತಾ ಇದ್ದೀರಿ. ಭಾರತ ದೇಶದಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನ ಅನುಚ್ಛೇದ 324, 325, 326, 327, 328, 329 ಇಷ್ಟು ಅನುಚ್ಛೇದಗಳು ಏನ್ ಹೇಳ್ತವೆ ಅಂದ್ರೆ ಮತದಾರರಿಗೆ ವಿದ್ಯೆ, ಭೂಮಿ, ಆಸ್ತಿ, ಉದ್ಯೋಗ, ನೌಕರಿ ಕೊಡಬೇಕು. ಅವ್ರಿಗೆ ಬಿರಿಯಾನಿ, ತಂಗಳನ್ನ, ಸೀರೆ, ಪಂಚೆ, ಮೂಗ್ಬೆಟ್ಟು, ಹಣ ಇದನ್ನ ಕೊಟ್ಟಲ್ಲ ಓಟ್ ಹಾಕಿಸ್ಕೊಳ್ಳೋದು. ಪ್ರಜಾಪ್ರಭುತ್ವ ಉಳಿಸ್ತೀವಿ ಅನ್ನೋದಾದ್ರೆ ಜನರಿಗೆ ಆಸೆ ಆಮಿಷಗಳನ್ನ ತೋರಿಸೋದನ್ನ ನಿಲ್ಲಿಸಬೇಕು. ಈ ಜನರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ಅಧಿಕಾರಕ್ಕೆ ಬಂದು ಏನ್ ಮಾಡ್ತಾ ಇದ್ದೀನಿ ಸ್ವಾಮಿ? ಇವತ್ತು ನೋಡಿ, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಎಲ್ರಿಗೂ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ರಿಗೂ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ರಿಗೂ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. 11,000 ಕೋಟಿ SCPTS ಅನುದಾನವನ್ನ ತಕೊಂಡವರು. 11,000 ಕೋಟಿ 70 ಜಾರಿ ಮಾಡಿ ಸಿದ್ದರಾಮಯ್ಯನವರು 80,000 ಕೋಟಿ ಲೂಟಿ ಮಾಡಿದ್ದಾರೆ. 80,000 ಕೋಟಿ ಲೂಟಿ ಮಾಡಿದ್ದಾರೆ. ಇವತ್ತು ತಿದ್ದುಪಡಿ ಮಾಡಿದ್ದೀರಿ ಸಿದ್ದರಾಮಯ್ಯನವರೇ. ನೀವು ಎಷ್ಟು ಕೋತ ಮಾಡಿದ್ದೀರಿ ಅಷ್ಟು 80,000 ಕೋಟಿಯನ್ನ ಕರ್ನಾಟಕ ರಾಜ್ಯದ SC/ST ಗಳಿಗೆ ನೀವು ವಾಪಸ್ ಕೊಡಿ. ಒಂದು ಮನೆಗೆ 25 ಲಕ್ಷ ಸಿಗುತ್ತೆ. 80,000 ಕೋಟಿ ಹಣವನ್ನ ಸಿದ್ದರಾಮಯ್ಯನವರು 10 ವರ್ಷ ಲೂಟಿ ಮಾಡಿರೋ ಹಣನ ವಾಪಸ್ ಕೊಡೋದಾದ್ರೆ ಈ ಕರ್ನಾಟಕ ರಾಜ್ಯದ SC/ST ಮನೆಗಳಿಗೆ ಒಂದು ಮನೆಗೆ 25 ಲಕ್ಷ ಸಿಗುತ್ತೆ. 25 ಲಕ್ಷ ಕೊಟ್ರೆ ಒಬ್ಬ ದಲಿತ ಕುಟುಂಬ ಇವತ್ತು ಏನಾಗುತ್ತೆ? ಒಂದು ಸ್ವಯಂ ಉದ್ಯೋಗ ಇಟ್ಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಬದುಕು ಸಾಗಿಸ್ತಾರೆ. ಕುಮಾರಸ್ವಾಮಿ ಸರ್ಕಾರ ಬರಲಿ ಬೇಡಲ್ಲ. ಯಾಕೆ ಸ್ವಾಮಿ? ಸಿದ್ದರಾಮಯ್ಯನವರೇ ಕೊಡಿ 25 ಲಕ್ಷ ಒಂದು ಮನೆಗೆ ಸ್ವಯಂ ಉದ್ಯೋಗ ಕೊಡಿ, ಸರ್ಕಾರಿ ನೌಕರಿ ಕೊಡಿ. ಮೊನ್ನೆ ಒಂದು ಆದೇಶ ಮಾಡಿದ್ದಾರೆ ಸನ್ಮಾನ್ಯರು. ಮೊನ್ನೆ ಒಂದು ಆದೇಶ, ಸರ್ಕಾರಿ ಉದ್ಯೋಗಗಳಿದ್ದಾವಲ್ಲ ಅವನ್ನ ತುಂಬಿಲ್ಲ, ಬಹಳ ಹುದ್ದೆಗಳನ್ನು ತುಂಬಿಲ್ಲ. ಆ ಬೇಕು ಸಿದ್ದರಾಮಯ್ಯನವರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ 18% ರಿಸರ್ವೇಶನ್, ಇವತ್ತು ಅದನ್ನ 17%. ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಷ್ಟು ಹುದ್ದೆಗಳನ್ನ ಸರ್ಕಾರಿ ನೇಮಕಾತಿ ಮಾಡಿ. ಒಂದು ಮನೆಗೆ ಒಂದು ಉದ್ಯೋಗ ಕೊಟ್ರೆ ಕನಿಷ್ಠ 35,000 ರೂಪಾಯಿ ಸಂಬಳ ಸಿಗುತ್ತೆ. ಸಣ್ಣ ಹುದ್ದೆ ಡಿ ಗ್ರೂಪ್ ನೌಕರ ಅಂದ್ರೆ 35,000. ಈ ರೋಸ್ಟರ್, ಈ ವರ್ಗುತ್ಗೆ ತಗೊಂಡ್ರೆ ಅವನು ಬೆಳಗ್ಗೆ ಬೆಳಗಾನ ಗೆದ್ರು ಕೂಡ 15,000 ಕೊಡೋದು. ಇನ್ನು ಉಳಿದ 25,000 ಯಾರು ಲೂಟಿ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಸರ್ಕಾರ, ಇನ್ನೊಂದ್ ಕಡೆ ಏಜೆನ್ಸಿ ಲೂಟಿ ಮಾಡ್ತಾರೆ. ಪ್ರೈವೇಟ್ ಏಜೆನ್ಸಿ ಇರ್ತಾರಲ್ಲ ಅವ್ರು ಲೂಟಿ ಮಾಡ್ತಾರೆ. 35,000 ಖರ್ಚಾಗುತ್ತೆ. ಸರ್ಕಾರದ 35,000 ಖರ್ಚಾಗುತ್ತೆ. ಆದ್ರೆ ದುಡಿಯೋದಕ್ಕೆ ಸಿಗಲ್ಲ, ಅವ್ರಿಗೆ ಪರ್ಮನೆಂಟ್ ಜಾಬ್ ಆಗಲ್ಲ. ಯಾಕೆ ಸಿದ್ದರಾಮಯ್ಯನವರು ಇಂಥ ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನೀತಿ ಮಾಡ್ತೀರಾ? ನಮ್ಗೆ ಅಕ್ಕಿ ಕೊಟ್ಟು ನಮ್ಮ ಉದ್ಯೋಗ ಕಿತ್ಕತ್ತೀರಾ? ನಿಮಗ್ ನಾಚಿಕೆ ಆಗಲ್ವಾ? ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ಯಾಕೆ ಇಂಥ ಅನ್ಯಾಯ ಮಾಡ್ತಾ ಇದ್ದೀರಾ ಅಧಿಕಾರಕ್ಕೆ ಬಂದು?